ಎಪಿಎಂಸಿ ಉಪಾಧ್ಯಕ್ಷರ ಏನು ದೂರಿನ ಮೇಲೆ ಇವತ್ತು ಪತ್ರಿಕೆಯಲ್ಲಿ ಪ್ರಕಟವಾದ ನೋಡಿದೆ. ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಅವರು ಇಬ್ಬರು ಸೇರಿ ಅಕ್ರಮವಾಗಿ ಹಣ ಸಂಗ್ರಹಣೆ ಮಾಡೋದು, ರೈತರಲ್ಲಿ ಅದು ಏನು ಟ್ಯಾಕ್ಸ್ ವಸೂಲು ಮಾಡೋದು ಗೊತ್ತಾಗಿ ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡ್ಯಾರ ಅಂತೇಳಿ ನನಗೆ ದೂರು ಕೂಡ ಅದರ FIR ಕಾಪಿ ಕೂಡ ನನಗೆ ಸಿಕ್ಕಿದೆ. ಇಷ್ಟೆಲ್ಲ ಸುಮಾರು ದಿನಗಳಿಂದ ಅಲ್ಲಿ ನಡೀತದಂದ್ರೆ ಇದರಲ್ಲಿ ಯಾರ್ಯಾರು ಕೈವಾಡ ಅದ, ಈ ಹಿಂದಿನಿಂದನೂ ಕೂಡ ನಡೀತದಂತ ಇದು ಗೊತ್ತಾಗ್ಯದ. ಅವರು ಹೇಳಿದ ಪ್ರಕಾರನೇ ಅಲ್ಲಿ ಹಣ ಸಂಗ್ರಹಣೆ ಮಾಡೋಂಥ ವ್ಯಕ್ತಿಗಳು ಸುಮಾರು ನಾನು ಇಬ್ಬರು ವ್ಯಕ್ತಿಗಳನ್ನ ಇದು ಮಾಡ್ಯಾರ. ಒಬ್ಬೊಬ್ಬರಿಗೆ ಒಂದು ತಲಾ 1,000 ರೂಪಾಯಿ ಅಂತೇಳಿ, ಉಳಿದಂಥ ಹಣ ಏನು ಬರುತ್ತೆ 4,500 ರೂಪಾಯಿ ಅಂತ ಅವರೇ ಹೇಳ್ತಾರೆ ಅವ್ರ ಬಾಯಿಂದ ಅವ್ರು. ಅಂದ್ರೆ ಇದರಿಂದ ಎಷ್ಟು ರೊಕ್ಕ ಕಲೆಕ್ಟ್ ಆಗ್ಬೋದು ಸುಮಾರು. ಯಾಕಂದ್ರೆ ನಮ್ಮ ತಾಲೂಕಿನಿಂದ ಸಾಕಷ್ಟು ಭತ್ತ ಹೋಗುತ್ತೆ. ಆ ಭತ್ತ ಹೋಗ್ತದಂದ್ರೆ ಒಂದು ಲಾರಿಗೆ ಎಷ್ಟು ಸಂಗ್ರಹಣೆ ಮಾಡ್ತಾರ ಎಷ್ಟಿಲ್ಲ ಅಂತನೂ ಯಾರಿಗೂ ಗೊತ್ತಿಲ್ಲ. ಈ ಸುಮಾರು ದಿವಸಗಳಿಂದ ಎಷ್ಟು ಹಣ ಲೂಟಿ ಆಗ್ಯದ, ಅದಕ್ಕೆ ಯಾರ್ಯಾರು ಪಾಲ್ದಾರ ಅದನ್ನ APMC ಅವರು ರಿಕವರಿ ಮಾಡಬೇಕು. ಅವ್ರ ಮೇಲೆ APMC ಅವರೇ ಖುದ್ದಾಗಿ ಬಂದು ಪ್ರಕರಣ ದಾಖಲು ಮಾಡಬೇಕು. ಈಗ ರಾಜಕೀಯ ವ್ಯಕ್ತಿ ಆಗ್ತಾರೆ ಉಪಾಧ್ಯಕ್ಷರಂದ್ರೂ ಕೂಡ, APMC ಉಪಾಧ್ಯಕ್ಷರು ಇದ್ರು ಕೂಡ ಆ ಇಲಾಖೆ ಅಧಿಕಾರಿಗಳೇನು ಕಣ್ಮುಚ್ಚಿ ಕುಂತಾರನ್ನು. ಈಗ ಆ ಇಲಾಖೆ ಅಧಿಕಾರಿಗಳು ಮೇಲ್ಮಟ್ಟದ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಇದ್ರ ಯಾರು ತಪ್ಪಿತಸ್ಥರಾರ, ಸೆಕ್ರೆಟರಿನಿರ್ಲಿ ಅಧ್ಯಕ್ಷರನ್ನಿರ್ಲಿ, ಅಧ್ಯಕ್ಷರಿದ್ರೆ ಅಧ್ಯಕ್ಷರನ್ನ ವಜಾ ಮಾಡಬೇಕು, ಸೆಕ್ರೆಟರಿನ ಮೇಲೆ ಪ್ರಕರಣ ದಾಖಲು ಮಾಡಬೇಕು, ಅವ್ರ ಸೇವೆಯಿಂದ ಅಮಾನತ್ ಮಾಡಬೇಕು. ಅಮಾನತ್ ಮಾಡೋದಲ್ಲ, ವಜೆನೂ ಕೂಡ ಮಾಡ್ಬೇಕು ಅವ್ರನ್ನ. ರೈತರೇನು ಏನು ಮಾರಾಟ ಮಾಡ್ತಿದ್ರು, ಆ ರೈತರು ಹೋಗುವಂತ ಲಾರಿಗಳಿಗೆ ನಿಂದಿರಿಸಿ ಅಕ್ರಮವಾಗಿ ಈ ಸಂಗ್ರಹಣೆ ಮಾಡ್ತಿದ್ರು ಅಂತ. ಟ್ಯಾಕ್ಸ್ APMC ಇದು ಏನು ಟ್ಯಾಕ್ಸ್ ನಮ್ಮ ಅಕ್ರಮವಾಗಿ ಸಂಗ್ರಹಣೆ ಮಾಡುವುದು ಇವ್ರ ಕಣ್ಣಿಗೆ ಬಿದ್ದಾಗ ಯಾರು ನೀವು ಏನು ಅಂತ ಇವ್ರು ಪ್ರಶ್ನೆ ಮಾಡಿದಾಗ ಇವ್ರದ್ದು ಬಯಲಿಗೆ ಬಂದಿದೆ. ಯಾರು ಮಾಡ್ಯಾರ, ಯಾರು ಹೇಳ್ಯಾರ ಅಂತ. ಈ ಹಿಂದೆ ರಂಗನಾಥ್ ಅನ್ನುವ ಒಬ್ಬ ಕಾರ್ಯದರ್ಶಿ ಕೂಡ ಇದನ್ನ ನೇಮಕ ಮಾಡಿದ್ರಂತ. ಈಗ ಏನ್ ಮಾಡ್ತೀರ ಅಂತಂದ್ರ, ಅಧ್ಯಕ್ಷರಿಗೆ ನಾವು ಹಣ ಕೊಡ್ತೀವಿ, ಉಳಿದಂಥದ್ದು ನಾವು 4,500 ಕಲೆಕ್ಟ್ ಆಗುತ್ತೆ, ನಾವು ಒಬ್ಬೊಬ್ಬರು ತಲಾ 1,000 ರೂಪಾಯಿ ತಗೊಳ್ತೀವಿ, ಉಳಿದ ಅಮೌಂಟ್ ಅಧ್ಯಕ್ಷರಿಗೆ ಕೊಡ್ತೀವಿ ಅಂತ ಹೇಳ್ಯಾರಂತ. ಇದ್ರನ್ನ ಇವ್ರಿಗೆ ಅಧ್ಯಕ್ಷರಿಗೂ ಸೆಕ್ರೆಟರಿಗೆ ಹಣ ಕೊಡುವಂಥದ್ದು ಏನಾದ ಒಂದು ರಿಸಿಪ್ಟ್ ಇರಬೇಕು. ಅದಕ್ಕಾದಂಥ ಒಂದು ಏನಾದ್ರೂ ಒಂದು ದಾಖಲೆ ಇದಿರ್ಬೇಕಲ್ಲ. ಸರ್ಕಾರದಿಂದ ಹಣ ಸಂಗ್ರಹಣೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಆದ ಮಾನದಂಡಗಳಿರ್ತಾವ. ಆ ಮಾನದಂಡದ ಪ್ರಕಾರ ಹಣ ಕಲೆಕ್ಟ್ ಮಾಡ್ತೀರ ಅಂದ್ರೆ ಆ ಇಲಾಖೆಗೆ ಬರುತ್ತಾ, ಇಲಾಖೆ ಹಣ ಏನೇನು ಬೇರೆ ಬೇರೆ ಇದರಿಂದ ನಾವೇನನ್ನ ಮಾಡ್ತೀವಿ ಕಲೆಕ್ಟ್ ಮಾಡ್ತೀವಿ ಅಂದ್ರೆ ಓಕೆ. ಆ ಹಣ ಅಕ್ರಮವಾಗಿ ನೀವು ಸಂಗ್ರಹಣೆ ಮಾಡಿ ನಿಮ್ಮ ಮನೆಗೆ ನಿಮ್ಮ ಮನೆ ನೀವು ವೈಯಕ್ತಿಕ ಜೋಬಿಗಳಿಸ್ತೀರಿ ಅಂದ್ರ ಇದರಲ್ಲಿ ಏನ್ ಕಮಾಲ್ ಇದೆ ಅಂತ. ಸುಮಾರು ನನ್ಗನ್ಸಿ ಮಟ್ಟಿಗೆ ಇವ್ರು ಸುಮಾರು ಒಂದು 7-8 ವರ್ಷದಿಂದ ಇದೇ ತರ ಮಾಡ್ಯಾರ. ಅಂದ್ರೆ ಎಷ್ಟು ಅಮೌಂಟ್ ಅಂದ್ರೆ ಪ್ರತಿ ದಿವಸ 4,000 ರಿಂದ 5,000 ಅಂತ ಅವ್ರ ಬಾಯಿಲೆ ಬರುತ್ತಾ. ಎಷ್ಟು ಆಗಿರ್ಬೋದಂತ ಅಂದಾಜ್ ಮಾಡಕ್ ಊಹೆ ಮಾಡಕ್ ಕೂಡ ಆಗತ್ತದಿಲ್ಲ. ಇದು ಸಣ್ಣ ಅಮೌಂಟ್ ಆಗಿರ್ಬೋದು. ನಿರಂತರವಾಗಿದು ನಿರಂತರ ಅಂದ್ರ ನಮ್ಮಲ್ಲಿ 2 ಬೆಳೆ ಬರುತ್ತೆ. 2 ಬೆಳೆ ಬರುತ್ತೆ ಅಂದ್ರೆ ನೆಲ್ಲು ಬರುತ್ತೆ, ಮೆಣಸಿನಕಾಯಿ ಬರುತ್ತೆ, ಬೇರೆ ಬೇರೆ ರೀತಿಯಿಂದ ಎಲ್ಲಾನು ಇದಾಗುತ್ತೆ, ಸರಬರಾಜು ಆಗುತ್ತೆ. ಅವೆಲ್ಲದಕ್ಕೂ ಕೂಡ ಇವರು ಹಣ ವಸೂಲ್ ಮಾಡೋರೆ, ಹಣ ವಸೂಲ್ ಮಾಡ್ತಾರ. ಈ ವಸೂಲ್ ಮಾಡೋದ ಹಣ ಸರ್ಕಾರಕ್ಕ APMC ಇದಕ್ಕೆ ತುಂಬೇರ ಅಂತಂದ್ರೆ ನಾವು ಅದಕ್ಕೆ ಸಂಪೂರ್ಣ ನಮ್ದು ಕೂಡ ಸಹಮತ ಅದ. ಯಾಕಂದ್ರೆ ಕಲೆಕ್ಟ್ ಮಾಡಿದ ದುಡ್ಡು ನಾವು ಒಂದು ಬ್ಯಾಂಕಿಗೆ ನಾವು ಡೈಲಿ ಇಷ್ಟು ಕಲೆಕ್ಟ್ ಮಾಡ್ತಿದ್ವಿ, ಇಷ್ಟು ರೊಕ್ಕದಾಗದ, ಇಷ್ಟು ಪರ್ಸೆಂಟೇಜ್ ಇದು ರಿಸಿಪ್ಟ್ ಹಿಂಗ್ ಮಾಡ್ತೀವಿ ಅಂದ್ರೆ ಯಾವುದೇ ರಿಸಿಪ್ಟ್ ಇಲ್ಲ, ಯಾವುದೇ ದಾಖಲಿಲ್ಲ, ಪತ್ರ ಇಲ್ಲ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗೆ ಹಣ ಕೊಡ್ತೀವಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಅಂದಾಗ ಇದು ಅಕ್ರಮವಾಗಿ ಆಗ್ಯದ ಅಂತ ಮೇಲ್ನೋಟ ಕಂಡು ಬಂದದ. ಅದ್ರ ಪ್ರಕಾರ ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲಾಗ್ಯದ. ಅವ್ರ ವಿರುದ್ಧ 420 ಕೂಡಲೇ ಅವ್ರನ್ನ ಬಂಧಿಸಬೇಕು, ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು, ಮೇಲಾಧಿಕಾರಿಗಳು ಗಮನ ಹರಿಸಬೇಕು. ನಮ್ಮ ಹೆಸರು ಬಸವರಾಜ್ ನಾಯಕ್ ಅಂತೇಳಿ.